ಅನಿಸ್ತಿದ್ದು ನಿಮಗೆ ರಿವ್ಯೂ. ಕ್ಯಾಮ್ರಾ ಇಲ್ಲ ಅಂದರೆ ನಮ್ಮಮ್ಮ ಕ್ಯಾಕ್ಟಸ್ ಸುಗ್ದಿರೋರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಥರ ಈ ಲೈಟ್ ಚೆನ್ನಾಗಿತ್ತಲ್ಲ, ಮನೆಗೆ ಇದನ್ನೇ ಹಾಕ್ಸೋಣ ಅಂತಿದ್ದೀನಿ ನಾನು ಮನೆ ಕಟ್ಟಿಸಿದಾಗ. ಗೈಸ್ ರೀಸನ್ ಏನು ಗೊತ್ತಾ, ಏನಕ್ಕೆ ಇಷ್ಟು ದಿನ ಮಾಡಿಲ್ಲ ಅಂತ ನನಗೂ ಗೊತ್ತಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೇಲೆ ಏರೋಪ್ಲೇನ್ ಇದ್ದಿದೆ ಬಟ್ ಕಾಣಿಸ್ತಾ ಇಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಮ್ಮ ಮನೇಲಿ ಪ್ರಾಣಿಗಳಿದಾವ ಮನುಷ್ಯರಿದಾವ ಅಂತ ಗೊತ್ತಾಗಲ್ಲ. ನಾವೇನೊಂದು ಅಷ್ಟೇ ಅವ್ರು ಹೇಳ್ದಂಗೆ ಏನೂ ಮಾಡ್ತಾ ಇಲ್ಲ, ನಾವು ಮಾಡಂಗೆ ಮಾಡ್ತಾ ಇದ್ದೀವಿ. ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಜಾಸ್ತಿ ನಿದ್ದೆ ಮಾಡಿದೆ, ಅದರಿಂದ ಸ್ವಲ್ಪ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ನೀವು ತಮ್ಮನೇನಲ್ಲಿ ನೋಡಿದ್ರೇ ಗೊತ್ತಿರುತ್ತೆ ಏನು ಮಾಡ್ತಾಯಿದ್ದೀನಿ ಅಂತ. ಹೌದು, ಆಫ್ಟರ್ ಅ ಲಾಂಗ್ ಟೈಮ್, ತುಂಬ ವೆಯ್ಟಿಂಗು ಎಲ್ಲ ನಿಂತಾದಮೇಲೆ ಮ್ಯಾಗಿ ಮಾಡ್ತಾಯಿದ್ದೀನಿ. ಏನು ಎಷ್ಟು ದಿನದಿಂದ ಅಂದ್ಕೊಂಡು ಯಾವತ್ತು ಮಾಡ್ತಾಯಿದ್ದೀನಿ ನೋಡಿ. ತಂದಿದ್ದು ಯಾವತ್ತು? ಹೋದ ವಾರ. ಮಾಡ್ತಿರೋದು ಯಾವತ್ತು? ಈಗ. ಫೈನಲಿ ವೆಯ್ಟಿಂಗ್ ಈಸ್ ಓವರ್. ಮಾಡ್ಬೋದು ಇವಾಗ. ಇವತ್ತು ಭಾನುವಾರ ಆಗಿರೋದ್ರಿಂದ ಮ್ಯಾಗಿ ತಿನ್ಬೋದು. ಆ್ಯಕ್ಚುಲಿ ಸ್ಯಾಟರ್ಡೇನೂ ತಿನ್ಬೋದು ಮ್ಯಾಗಿನ. ವೆಜ್ ಅಲ್ವಾ ಮ್ಯಾಗಿ. ಇದು ನಾನು ನಾನ್ ವೆಜ್ ಅಂತ ಅಂದ್ಕೊಂಡಿದ್ದೆ, ಅದರಿಂದ ಒಂಚೂರು ಲೇಟ್ ಆಯಿತು. ಒಂದೊಂದು ಸತಿ ಮೂಡ್ ಚೇಂಜ್ ಆಯಿತು. ಆ್ಯಕ್ಚುಲಿ ಇವತ್ತು ಬೇರೆ ಎಲ್ಲೆಲ್ಲ ಹೋಗಬೇಕಾಗಿತ್ತು. ಎಲ್ಲ ಪ್ಲ್ಯಾನ್ಸ್ ಕ್ಯಾನ್ಸಲ್ ಆಗಿ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ. ಅದು ಮಾಡಿದ್ದಿದ್ರೆ ನಿಮ್ಗೊಂದು ಹೊಸ ವ್ಲಾಗ್ ಸಿಕ್ಕಿರೋದು. ಓಕೆ, ಮಾಡೋಣ. ನಾಳೆ ನಾನು ಅದೇನಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಲೆಟ್ಸ್ ಡೂ ಮ್ಯಾಗಿ ಕಂಪ್ಯಾರಿಸನ್. ಓಕೆ, ಕೊರಿಯನ್ದು ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಇದು ಮ್ಯಾಗಿಯವರು ಏನಂದ್ರೆ ಯಾಕೆ ಹಿಂಗೈತೆ. ಒಂದು ಸೆಕೆಂಡ್ ಗೈಸ್, ಇದೇ ಕತ್ಲಲ್ಲಿ ಮಾಡ್ಬೇಕು ಅನ್ಸುತ್ತೆ ನಾವು. ಆ ಲೈಟ್ ತುಂಬಾ ನೋಡಿ ಇವಾಗ ಆಗ್ತೀನಿ ಹೆಂಗೆ ಬರುತ್ತೆ, ಈ ಥರ ಅಲ್ಲಾಡ್ತೈತೆ. ಬಟ್ ಇದರಲ್ಲೂ ಪರವಾಗಿಲ್ಲ, ಸ್ವಲ್ಪ ಕಾಣಿಸ್ತಾ ಇದ್ದೀನಲ್ವಾ, ಓಕೆನಾ. ಆದರೆ ಮ್ಯಾಗಿ ನಿಲ್ಸಲ್ಲ. ಬಟ್ ಮ್ಯಾಗಿ ಕಂಪ್ನಿದೆ ಇದು, ಕೊರಿಯನ್ BBQ ವೆಜ್ ಅಂತ ಇದೆ. ಅವ್ರು ಮ್ಯಾಗಿ ಬಿಡ್ತಿಲ್ಲ ನಾರ್ಮಲಾಗಿ. ಸೊ ಇವಾಗ ಎರಡು ಮ್ಯಾಗಿ ಕಂಪ್ನಿ ಇದೆ, ಹೆಸರು ಮಾತ್ರ ಚೇಂಜ್ ಇದೆ. ಇದರಲ್ಲಿ ಏನು ಕಂಪ್ಯಾರಿಸನ್ ಮಾಡಲಿ, ಅದು ಎರಡು ಇಂಡಿಯಾದೆ. ಆ್ಯಕ್ಚುಲಿ ಹೋದ ಸತಿ ರಿಯಲ್ ಕೊರಿಯನ್ದೇ ಮ್ಯಾಗಿ ತಂದಿದ್ದೆ, ನಮ್ಮಮ್ಮ ಕೊಡಿಸಿದ್ದಿತ್ತು. ಬಟ್ ಅವ್ರಿಗೆ ಹಿಡ್ದಂಗೆ ತಿಂದು ನಾನೇ ಅದು ರಿವ್ಯೂ ಕೊಡೋಣ ಅಂದ್ಕೊಂಡು ತುಂಬ ಲೇಟ್ ಆಗ್ತಿದೆ, ಮಾಡೋಕ್ಕಾಗಲ್ಲ ವೀಡಿಯೋಸು ಅಂತ ಅಂದ್ಕೊಂಡು ಆ್ಯಕ್ಚುಲಿ ಇವಾಗೆಲ್ಲ ತಂದಿರೋದು ಮ್ಯಾಗಿ ಇದು. ನಾನು ಇದು ರೀಸೆಂಟಾಗಿ ಈಗ ತಂದಿರ್ಬೋದು, ಬಟ್ ಹಳೇದು ಒಂದು ಸತಿ ತಂದಿದ್ದೆ, ಓಕೆನಾ. ಒಂದು 3 ಥರ ಇತ್ತು. ಒಂದು ತುಂಬಾ ಸ್ಪೈಸಿ, ಇನ್ನೊಂದು ಗ್ರೀನ್ ಕಲರು. ಬೇಕಿದ್ರೆ ನಾನು ಇಲ್ಲಿ ಫೋಟೋ ಹಾಕ್ತೀನಿ ಯಾವ್ದು ತಂದಿದೆ ಅಂತ. 3 ಕೂಡ ಇಲ್ಲಿ ಓಕೆನಾ. ನೋಡಿ, ಅದಷ್ಟು ಟ್ರೈ ಮಾಡಿದೆ. ತುಂಬ ಖಾರ ಇರುತ್ತೆ, ಬಿಸಿಲು ತಿಂದರೆ ತುಂಬ ಖಾರ, ತಣ್ಣಗಾಗ್ಬಿಟ್ರೆ ತಿನ್ನೋಕ್ಕೆ ಆಗಲ್ಲ ಮ್ಯಾಗಿ ಅದು. ಬಟ್ ನಮ್ಮದು ಸ್ವಲ್ಪ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು ನಮ್ಮ ಇಂಡಿಯಾದು. ಯಾಕಂದರೆ ನಮಗೆ ತಕ್ಕಂತೆ ಸ್ಪೈಸಸ್ ಹಾಕಿರ್ತಾರಲ್ಲ ಅದರಿಂದ. ಸೊ ಬನ್ನಿ ಮಾಡೋಣ. 1 2 3 ನೂಡಲ್ಸ್ ಆ್ಯಂಡ್ ಕೊರಿಯನ್ BBQ ವೆಜ್. ನನ್ನ ಫಾಲೋವರ್ಸ್ ಮಾತ್ರ ಸ್ಪಾನ್ಸರ್. ಬೇಗ ಮಾಡ್ತಾರೆ ಜನ, ನೋಡ್ತಾರೆ, ಬೇಗ ಬರುತ್ತೆ. ಜಾಸ್ತಿ ನಮ್ಮ ಮನೇಲಿ ತಿನ್ನೋಕೆ ಬಿಡೋಲ್ಲ ಮ್ಯಾಗಿ, ಅನ್ಹೆಲ್ತಿ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ನನಗಂತೂ ಸ್ಕಿನ್ ಮೇಲೆ ಬೇಗ ತೋರಿಸ್ಬಿಡುತ್ತೆ ಇನ್ ಕೇಸ್ ನಮ್ಮ. ಸೊ ಕಮ್ ಲೆಟ್ಸ್ ಡೂ ಇಟ್. ಥರ ಈ ಲೈಟ್ ಚೆನ್ನಾಗಿತ್ತಲ್ಲ, ಮನೆಗೆ ಇದನ್ನೇ ಹಾಕ್ಸೋಣ ಅಂತಿದ್ದೀನಿ ನಾನು ಮನೆ ಕಟ್ಟಿಸಿದಾಗ. ಆ್ಯಕ್ಚುಲಿ ಟ್ರೈಪಾಡ್ ಮೇಲೆ ಬಂದರೆ ನಿಲ್ಸ್ಕೊಂಡು ತಡೀರಿ. ಈ ಸತಿ ನಾನು ವೀಡಿಯೋ ಮಾಡಿದೆ ಹಂಗೆ ತಿಂದಿದ್ದರೆ ನಮ್ಮ ಅಮ್ಮನ ಕೈಲಿ ಬೀಳ್ತಿದ್ವು ಕಜ್ಜಾಯ. ಈ ಲೈಟ್ ಚೆನ್ನಾಗಿತ್ತಲ್ಲ, ಆ ಕಡೆ ಈ ಕಡೆ ಬೆಳಕಿಲ್ಲ ಅಂತ ಚೆನ್ನಾಗಿದೆ. ಇದನ್ನೇ ಹಾಕ್ಸ್ತೀನಿ ಇನ್ಮೇಲೆ ಎಲ್ಲ ಕಡೆ. ಮತ್ತೆ ಹಂಗೆ ಬರ್ತೈತೆ, ಇದೇ ಬೆಸ್ಟು. ಚೇಂಜ್ ಮಾಡಲ. ಇದು ಆ್ಯಕ್ಚುಲಿ ರಿಂಗ್ ಲೈಟು, ಬೇರೆ ಯಾವ ಲೈಟು ಅಲ್ಲ. ಇದೊಂಥರ ಅಸ್ಥೆಟಿಕ್ ಆಗಿದೆಯಲ್ಲ, ಚೆನ್ನಾಗಿತ್ತು. ಓಕೆ, ನಮ್ದು ಇಂಡಿಯನ್ ಮ್ಯಾಗಿ ಏನು ಕೊರಿಯನ್ ಮ್ಯಾಗಿ ಥರಲ್ಲ. ಅದೇನು ಗೊತ್ತಾ, ಸೂಪ್ ಇರಲ್ಲ ಅದರಲ್ಲಿ. ಸೂಪ್ನೆಲ್ಲ ಸೋಸ್ಕೊಡ್ಬೇಕು. ಜಸ್ಟ್ ಅದು ಏನು ಸಾಸ್ ಕೊಟ್ಟಿರ್ತಾರೆ ಅದಕ್ಕೆ. ಆ ಸಾಸು ಮತ್ತು ಇನ್ನೊಂದೇನೋ ಚಿಲ್ಲಿ ಫ್ಲೇಕ್ಸ್ ಏನೋ ಇರುತ್ತೆ ಒಂದರಲ್ಲಿ ಇತ್ತು, ಇನ್ನೊಂದರಲ್ಲಿ ಇರಲಿಲ್ಲ. ಅದೆರಡು ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತಿನ್ನಬೇಕು. ಬಟ್ ನಮ್ದು ಹಂಗಲ್ಲ, ಸೂಪ್ ಇರುತ್ತೆ ಜೊತೆಗೆ. ಎರಡು ಸಪ್ರೇಟ್ ಇಡೋಣ, ಎರಡು ಮಾಡಬೇಕಲ್ಲ. ನೀರು ಉಯ್ಕೊಂಡಾಗಿದೆ, ಇದನ್ನ ಕುದಿ ಹಾಕಿಡೋಣ. ನಾರ್ಮಲಾಗಿ ಮಾಡ್ತಿದ್ದೀನಿ ನಾನು, ಯಾವುದೇ ಥರ ವೆಜಿಟೇಬಲ್ಸ್ ಏನೂ ಹಾಕ್ತಿಲ್ಲ. ಒಂದು ಎಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನು ಅನಿಸುತ್ತೆ ಅದರ ಮೇಲೆ ಮಾಡ್ತೀನಿ.
ಗೈಸ್ ರೀಸನ್ ಏನು ಗೊತ್ತಾ, ಏನಕ್ಕೆ ಇಷ್ಟು ದಿನ ಮಾಡಿಲ್ಲ ಅಂತ ನನಗೂ ಗೊತ್ತಿಲ್ಲ. ಮೇಲೆ ಏರೋಪ್ಲೇನ್ ಇದ್ದಿದೆ ಬಟ್ ಕಾಣಿಸ್ತಾ ಇಲ್ಲ. ಸೌಂಡ್ ನೀರಿಟ್ಟಿದ್ದೀನಿ. 2 ಮ್ಯಾಗಿ ಇರೋದ್ರಿಂದ ಇದಕ್ಕೆ ಹಾಕ್ತೀನಿ. 2 ಯಾವ್ದೆರಡು ಇದೆಯೋ ಅದು, ಒಂದು ಇದಕ್ಕೆ ಹಾಕ್ತೀನಿ. ಸೂಪ್ ಇಷ್ಟಪಡ್ತಾರೆ ಮನೆಯಲ್ಲಿ, ಸೊ ನೀರು ಜಾಸ್ತಿ ಇಟ್ಟಿದ್ದೀನಿ. ನಿಮಗೇನು ಮ್ಯಾಗಿ ಮಾಡೋಕ್ಕೆ ಬರಲ್ಲ, ಹೋಗಿ ಯೂಟ್ಯೂಬ್ ನೋಡ್ಕೊಂಡು ಮಾಡಿರಿ. ನನ್ನದು ಚಾನಲ್ ಇರುತ್ತೆ, ಅದರಲ್ಲಿ ಹಾಕಿರ್ತೀನಿ ಝೂಮ್ ಕುಕಿಂಗ್ ಚಾನಲ್ ಅಂತ. ಹಂಗೆ ಹೇಳ್ಕೊಡ್ತಾಯಿದ್ದೀನಿ ಮಾಡೋಕ್ಕೆ ಬರ್ದಿರೋರಿಗೆ. ಮಾಡೋಕ್ಕೆ ಬರ್ದಿರೋರಿಗೆ ಹೇಳಿರೋದು, ನಿಮಗಲ್ಲ. ಗೈಸ್ ನಿಮ್ಗೆ ಹೇಳಿದ್ನಲ್ಲ ಅದು ಕೊರಿಯನ್ನಲ್ಲಿ ಯಾವ ಥರ ಬಂದಿತ್ತು ಅಂತ. ಒಂದು ಈ ಥರ ಪೌಡರ್ ಇತ್ತು, ಇನ್ನೊಂದು ಈ ಥರ ಇದು ರೆಡ್ ಚಿಲ್ಲಿ ಸಾಸ್ ಥರ ಸಮಥಿಂಗ್. ಆದರೆ ವಿನಾಯಿಗರು ಇರ್ತಾವಲ್ಲ ಆ ಥರ. ಇದು ಖಾರ ಇದೆ ತುಂಬ. ಇದು ಹಾಕಿದ್ರೆ ನಿಮ್ಗೆ ಖಾರ ಬರುತ್ತೆ, ಜಸ್ಟ್ ಟೇಸ್ಟ್ ಅಷ್ಟೇ, ಇದು ಖಾರ ಇರಲ್ಲ. ಇದು ರೇಟ್ ಬಂದಿಲ್ಲಿ 60 ಅಂತ ಇದೆ, ಬಟ್ ಇದು ನಮಗೆ ಸಿಕ್ಕಿದ್ದು ಸಮಥಿಂಗ್ 52 ಏನೋ ಅನಿಸುತ್ತೆ, 45 ಅನಿಸುತ್ತೆ, ಗೊತ್ತಿಲ್ಲ. 2 ಇರ್ಬೇಕು, ನಾವು 30 ನಂಗೆ ಗೊತ್ತಿಲ್ಲ. ನೋಡಿದ್ರಲ್ಲ ಅದು ಹೆಂಗಿತ್ತು ಅಂತ. ಅದೊಂಥರ ಸ್ವಲ್ಪ ಡಿಫ್ರೆಂಟಾಗಿದೆ, ಚೆನ್ನಾಗಿರುತ್ತೆ ಅನ್ಕೊತೀನಿ ಟೇಸ್ಟ್. ನಾನು ತಿಂದಾಗ ನನಗೆ ಇಷ್ಟ ಆಗಿತ್ತು. ಬಟ್ ಇನ್ನೊಂದು ಮ್ಯಾಗಿ ನಮ್ದಿದೆಯಲ್ಲ, ಅದು ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಫುಲ್ ಡಿಫ್ರೆಂಟ್ ಆಗಿದೆ. ಹಂಗೆ ತಿಂತಾರೆ ಬರೀದು. ನಾವು ಮುಂಚೆ ಈ ಮ್ಯಾಗಿ ಬೇಯಿಸ್ಬಿಟ್ಟೆ ತಿನ್ನಬೇಕು ಅಂತ ಇದ್ದಿದ್ದು, ಬಟ್ ಕೊರಿಯನ್ಸ್ ಎಲ್ಲ ನೋಡಿ ನಮ್ಮನೇಲಿ ತಿಂತಾರೆ, ಹೊಟ್ಟೆನೂ ಬರುತ್ತೆ ಹಂಗೆ ತಿಂದರೆ. ಪ್ಯಾಕೆಟ್ ಸ್ವಲ್ಪ ದೊಡ್ಡದಾಗಿತ್ತು ಆ್ಯಂಡ್ ಅದಕ್ಕೆ ಚಿಕನ್ ಯೂಸ್ ಮಾಡಿದ್ರು. ಹಾಂ ಕರೆಕ್ಟು, ಯೂಸ್ ಮಾಡಿದ್ರು. ಇದು ವೆಜ್ಜು, ಬಟ್ ಅದಕ್ಕೆ ಚಿಕನ್ ಯೂಸ್ ಮಾಡಿದ್ರು. ಸ್ವಲ್ಪ ನಮ್ಗೆ ಹಿಂಗೆ ಅದು ಪ್ಯಾಕೆಟಲ್ಲಿ ಚಿಕನ್ ಸಿಗುತ್ತೆ, ಇಟ್ಟಿಟ್ಟೆ ಇಷ್ಟಿಷ್ಟು ಪೀಸ್ ಥರ. ಇದನ್ನೇನು ಆಗ್ತಾಯಿದೆ, ಪೌಡರ್ ಹಾಕ್ಬಿಡೋಣ. ಟೇಸ್ಟ್ ಮೇಕರ್ ಸೀಸನಿಂಗ್. ಅದಾಯಿತು. ನಮ್ಮದ್ರಲ್ಲಿ ಜಸ್ಟ್ ಪೌಡರ್ ಅಷ್ಟೇ, ಇದರಲ್ಲೆಲ್ಲ ಖಾರ ಹಾಕ್ಕೊಟ್ಬಿಟ್ಟಿರ್ತಾರೆ. ಕಷ್ಟನೇ ತಗೊಂಡೋಗಿ ಹೋಗಿಲ್ಲ ಜನ. ಬಟ್ ಏನೇ ಈ ಪ್ಯಾಕೆಟ್ ತಿಂದರೂ ಕೂಡ ಟೇಸ್ಟು ಅಲ್ಲಿಂದ ತಿಂದಿರೋ ಥರ ಇಲ್ಲ. ಅನ್ಕೋತಾ ಇದ್ದೀನಿ ಮನೇಲಿ ನೂಡಲ್ಸ್ ಮಾಡಿ ತೋರಿಸ್ಬೇಕು ಅಂತ. ನೋಡೋಣ, ಆ ವಿಡಿಯೋ ನೆಕ್ಸ್ಟ್ ವರ್ಷ ಬರ್ಬೋದೇನೋ. ನಾವು ಹೆಂಗೆ ಚಪಾತಿ ತಿಂತೀವೋ ಆ ಚಪಾತಿನ ಕಟ್ ಮಾಡಿ ನೀರಲ್ಲಿ ಬೇಯಿಸಿ ಹಂಗೆ ಬಿಸಿ ಇರೋವಾಗಲೇ ಅದ್ರ ಮೇಲೆ ಏನಂತಾರೆ, ನಾವು ಸಾಂಬಾರಿಗೆ ಕೊಡೋ ಥರ ಅವ್ರೇನೋ ಒಂದು ಇಕ್ಕೋತಾರಪ್ಪ, ಸೂಪು. ಸೂಪ್ ಇಕ್ಕೋತಾರೆ ಅದ್ರ ಮೇಲೆ. ಟ್ರೈ ಮಾಡಿ ನೋಡ್ತೀವಿ. ನಮ್ಮ ಕನ್ನಡದಲ್ಲಿ ಕಿಚನ್ ಚಾನಲ್ ಇದ್ದಂಗೆ ಕೊರಿಯನಲ್ಲೂ ಕೂಡ ಇರುತ್ತಲ್ವಾ, ಅವ್ರದ್ದು ನೋಡಿ ಮಾಡ್ತೀನಿ. ಅದು ರೆಡಿ ಆಗ್ತಾಯಿದೆ ನೋಡಿ. ಸಾಗಿ ಆಗಿಬಿಡುತ್ತೆ ಜಾಸ್ತಿ ಬಂದ್ರೂ. ಸ್ವಲ್ಪ ಜೋರು ಇಡೋಣ. ಅದರಲ್ಲಿ ನೀರನ್ನ ಚೆಲ್ಲೋದಕ್ಕೆ ಹೇಳಿಲ್ಲ, ನೀರನ್ನ ಕುದಿಸಿ ಅದರಲ್ಲಿ ಸೀಸನಿಂಗ್ ಆ್ಯಡ್ ಮಾಡಾದ್ಮೇಲೆ ಮ್ಯಾಗಿ ಹಾಕಬೇಕಿತ್ತು. ನಾನು ನಾರ್ಮಲಾಗಿ ಹೇಗೆ ಮಾಡ್ತಾರೋ ಹಾಗೆ ಮಾಡಿದೆ. ಆ್ಯಂಡ್ ನಾನು ಹಳೇದು ಮಾಡಿದ್ನಲ್ಲ ಕೊರಿಯನ್ ಮ್ಯಾಗಿ, ಅದರಲ್ಲಿ ಹೆಂಗಿತ್ತು ಅಂದರೆ ನೀರು ಚೆಲ್ಲೋದಿತ್ತು. ಇದು ಬೇಯಿಸಿ ಅದರ ನೀರು ಚೆಲ್ಲಿ ಆಮೇಲೆ ಏನು ಕೊಟ್ಟಿರ್ತಾರೋ ಸಾಸ್ನ ಅದನ್ನ ಹಾಕಿ ಮಿಕ್ಸ್ ಮಾಡಬೇಕಾಗಿತ್ತು. ಬಟ್ ಇದರಲ್ಲಿ ಒಂಥರ ಡಿಫ್ರೆಂಟಾಗಿದೆ ಒಂದು. ಓಕೆ ಮಾಡಿ ಜಸ್ಟ್ ಟೇಸ್ಟ್ ಅಷ್ಟೇ, ಖಾರ ಇಲ್ಲಿದೆ. ನಾವೇನೊಂದು ಅಷ್ಟೇ, ಅವ್ರು ಹೇಳ್ದಂಗೆ ಏನೂ ಮಾಡ್ತಾಯಿಲ್ಲ, ನಾವು ಮಾಡಂಗೆ ಮಾಡ್ತಾಯಿದ್ದೀವಿ. ಓಹೋ ಫುಲ್ ಆಯಿಲ್. ಅಯ್ಯೋ ಹೋಯ್ತು ಆ ಕಡೆನೂ. ಕೈಗೆ ಗೋರಂಟಿ ಬಿಡಿತಾರಲ್ಲ ಹಾಗೆ. ಚೆನ್ನಾಗಿತ್ತಲ್ಲ. ಮೆಹಂದಿ ತುಂಬ ಖಾರ ಐತೆ. ಇದ್ರ ಜೊತೆ ಮಿಕ್ಸ್ ಆದರೆ ನೀರು ಹಂಗೆ ಬರ್ತೈತೆ, ಚೆನ್ನಾಗಿಲ್ಲ. ನಾನು ಬೇರೆ ಎಲ್ಲ ಅಲ್ಲಿ ಚೆಲ್ಬಿಟ್ಟೆ. ಮುಗಿತಾರೆ ಬಂದರೆ ಅಷ್ಟೇನು ಎಗರು ಬಿಡ್ತು, ಜಾರು ಬಿಡ್ತದೆ ತಕ್ಕಂತ. ಓಕೆ ಆಗುತ್ತೆ, ಮಾಡೋಕ್ಕಾಗಲ್ಲ.
ಹೆದ್ರುಕೋಬೇಡಿ, ನಮ್ಮಮ್ಮ ತೆಗಿದ್ದದು. ಇನ್ನೊಂದು ಸತಿ ಬಂತು. ನಮ್ಮ ಮನೇಲಿ ಯಾರು ತೆಗೆದ್ರು ಅಷ್ಟೇ ಸೌಂಡ್ ಹಿಂಗೆ ಬರೋದು. ನಮ್ಮ ಮನೇಲಿ ಪ್ರಾಣಿಗಳಿದಾವ ಮನುಷ್ಯರಿದಾವ ಅಂತ ಗೊತ್ತಾಗಲ್ಲ. ನನಗೆ ತೆಗೆ ಬರಲ್ಲ ಆ ಥರ. ಒಬ್ರಿಗಿನ್ನ ಒಬ್ರು ರೇಸಲ್ಲಿ ತೆಗಿತಾರೆ ಎಲ್ಲರೂ. 1 2 3 1 2 3 1 2 3 ಹಾಂ, ಸೀಸನಿಂಗ್ ಆ್ಯಡ್ ಮಾಡೋಣ. ಮ್ಯಾಗಿ ಮೇಡಮ್, ಈಗ ನಿಮ್ಗೆ ಗೊತ್ತಿಲ್ವಾ ಮೇಡಮ್? ಇದು ಹಿಂಗಿಸಿದ್ರೆ ಸ್ವಲ್ಪ ನೀರು ಚೆನ್ನಾಗಿರುತ್ತಲ್ಲ. ಮಾಮೂಲಿ ಮ್ಯಾಗಿನೇ ಎಷ್ಟೊತ್ತೇ ಆಯಿತು ನೀವು ಬಂದಮೇಲೆ ಕ್ಲಿಕ್ಕು? ಈ ಥರ ಬಂದಿತ್ತು ಅದು ಕೊರಿಯನ್ ಮ್ಯಾಗಿದೆ. ಒಂಥರ ಅಲ್ಲೋಡಲ್ಲಿ ಚೆಲ್ಬಿಟ್ಟಿದ್ದೀನಿ ಸ್ವಲ್ಪ. ಸಡನ್ನಾಗಿದೆ, ಆ ಉಯ್ಯೋವಾಗ ಜಾರ್ತು. ಬಗ್ಗಿಯನ್ನು ನೋಡಬೇಕು. ಸ್ವಲ್ಪ ನಾರ್ಮಲಾಗೆ ಮ್ಯಾಗಿ ಮಾಡಿ ಎಷ್ಟು ದಿನ ಆಗಿತ್ತು. ತರಕಾರಿ ಮಣ್ಣು ಅದು ಇದು ಆಗ್ತಾ ಇತ್ತು. ಕಾರಣದಲ್ಲಿ ಹಿಂಗೆ ಬಗ್ಬೋದು ನೋಡಬೇಕು. ಐಫೋನ್ ತೊಗೊತೀನಿ ನಾನು ನೆಕ್ಸ್ಟ್. ಹೌದು, ಪೂರ್ತಿ ವೈಡಲ್ಲಿ ಬರುತ್ತೆ ಎಲ್ಲ ಕಡೆ. ಈ ಥರ ಬರೀ ನೀರಲ್ಲಿ ಮಾಡಿ ತುಂಬ ದಿನ ಆಗಿತ್ತು. 2-3 ತಿಂಗಳಿಂದ ನಾನು ತಿಂದೆ, ಈಗ ತಿಂತಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೆ ನಾನು. ಈಗ ನಮ್ಮದು ಮ್ಯಾಗಿ ಆಗಿದೆ, ಬನ್ನಿ ಟೇಸ್ಟ್ ಮಾಡೋಣ. ನೋಡಿ, ಇದೊಂಥರ ಸ್ಮೆಲ್ಲಿಂಗಲ್ಲೇ ಖಾರ ಖಾರವಾಗಿದೆ ಅಲ್ಲ? ಹಸಿ ಖಾರ ಥರ. ಓಕೆ, ಟೇಸ್ಟ್ ಮಾಡ್ತೀವಿ ರೀ, ಬಂದ್ವಿ. ನಿಮ್ಗಳ ದೊಡ್ಡ ಥರ ಕಾಣಿಸ್ತಿದೆ ಅಲ್ವಾ? ಆದರೆ ಅಷ್ಟೊಂದಿಲ್ಲ. ಅಲ್ಲಿ ಕ್ಯಾಮ್ರಾ ಹತ್ರ ತಗೊಂಡೋಗಿದ್ದಕ್ಕೊಂದು ದೊಡ್ಡದು ಅನ್ನಿಸಿದೆ. ಪುಟ್ಟ ಪುಟ್ಟ ಬೌಲ್ ತಿನ್ನೋಣ. ಹೇ ಗೈಸ್, ನಾನು ಟೇಸ್ಟಿಗೆ ಕಂಪೇರ್ ಮಾಡೋದಕ್ಕೆ ನಾನು ನಮ್ಮ ಅಮ್ಮಂಗೆ ಕರ್ಕೊಂಡ್ಬಂದಿದ್ದೀನಿ. ಓಕೆನಾ? ಅವ್ರು ಹೇಳ್ತಾರೆ ಟೇಸ್ಟ್ ಹೇಗಿದೆ ಅಂತ. ಇದು ಮೇಲಿಡಿ ಕಾಣಿಸ್ಬೇಕು ಅವ್ರಿಗೆ. ಇಂಡಿಯನ್ ಮ್ಯಾಗಿ. ಇದು ಇಂಡಿಯನ್. ಅದೇ ಇಂಡಿಯನ್ ಬಂದು ಎಲ್ಲೋ. ಹಾಂ, ತಿಂದ್ಬಿಟ್ಟು ಟೇಸ್ಟ್ ಹೇಳಿಕೊಡ್ಬೇಕು. ಹಾಂ, ಬಿಸಿ. ಇದು ಇಂಡಿಯನ್ ಮ್ಯಾಗಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್. ತುಂಬ ದಿನ ಆಗಿದೆ, ಸೊ ನೋಡೋಣ ಅವ್ರ ರಿಯಾಕ್ಷನ್. ಗುಡ್, ಚೆನ್ನಾಗಿ. ನಮ್ಮ ಇಂಡಿಯನ್ ಮ್ಯಾಗಿ ಅಲ್ವಾ, ಚೆನ್ನಾಗಿರುತ್ತೆ. ಇದು ನೋಡು ಸ್ಪೆಷಲ್. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ತಿನ್ನು, ಓಕೆನಾ? ಬಿಸಿ ಇದೆ, ಹುಷಾರು. ನಮ್ಗೆ ಟೈಮ್ ಆಯ್ತು, ಅವ್ರು ಕಾಯೋಣ. ಈ ಸ್ಮೆಲ್ಲಿನೇ ಏನೋ ತಿನ್ನಬೇಕು ಅಂತ ಆಸೆ ಗೊತ್ತಾಯಿಲ್ಲ ನನಗೆ. ಬಟ್ ಇದು ನಮ್ಮ ಇಂಡಿಯನ್ ಅವ್ರು ಬಿಟ್ಟಿರೋದೇ ಕೊರಿಯನ್ ಮ್ಯಾಗಿ. ಹುಷಾರು ಬಿಸಿದೆ. ಹಿಂಗಿದೆ, ಪರವಾಗಿಲ್ಲ. ಆದರೆ ಖಾರ ಹೆವಿ ಇದೆ. ಬರೀ ಅಚ್ಕಾರ ಪುಡಿ ಮೇಲೆ ಉದುರಿಸಿರಲ್ಲ, ಆ ಟೇಸ್ಟ್ ಇದೆ ಅಷ್ಟೇ. ಬೇರೆ ಏನೂ ಟೇಸ್ಟ್ ಕಾಣಿಸ್ತಾ ಇಲ್ಲ. ನಾನು ಫಸ್ಟ್ ಇದನ್ನು ಮಾಡಲ ಟೇಸ್ಟು? ಅದು ಮಾಡಿ ನೀವು, ನಾನು ಮಾಡಿದ್ದೀನಲ್ಲ. ಹಂಗಲ್ಲ, ಎರಡೂ ಮಾಡಬೇಕು. ಮಾಡು ಅಲ್ಲ, ಫಸ್ಟ್ ಅದೇ ಮಾಡು. ಟೇಸ್ಟ್ ಹೇಗಿರುತ್ತೆ? ಬಿಸಿ ಜಾಸ್ತಿ ಇದೆ. ಇದು ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ನಾನು ಕೊರಿಯನ್ ಸುಟ್ಕೊಬಿಡ್ತೀವಿ. ಕೊರಿಯನ್ ಮ್ಯಾಗಿ ತಿದ್ದೆ ಗೊತ್ತಾ? ಖಾರ ಟೇಸ್ಟ್ ಏನು ಕಾಣಿಸ್ತಿಲ್ಲ ಅದರಲ್ಲಿ. ಹ್ಞೂ. ಬಟ್ ನಮ್ಮ ಇಂಡಿಯನ್ ಮ್ಯಾಗಿಲಿ ಹಂಗಿರಲ್ಲ. ಇದು ಖಾರ ಎಲ್ಲ ಲೈಟ್ ಹೋಯ್ತು. ಟೇಸ್ಟ್ ಆಗಿರುತ್ತೆ. ನಾನು ತಿನ್ನಬೇಕು ಅನಿಸುತ್ತೆ. ತುಂಬ ಬೇಯಿಸ್ಬಿಟ್ಟಿದ್ದೀನಿ. ಇಲ್ಲ, ಸರಿ ಇದೆ. ಹೌದಾ? ಸರಿ ಇದೆ, ಬೇಯಿಸ್ಬೇಕು. ಹರ್ಬಲ್ ಗ್ರೀನು ಚೆನ್ನಾಗಿರೋಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇನು ಅಷ್ಟೊಂದು ಖಾರ ಇಲ್ಲ. ಯಾವುದು? ಕೊರಿಯನ್ ಮ್ಯಾಗಿ 2 ತಂದಿದೆ ಗೊತ್ತಾ ಅದು. ಬಟ್ ಬಿಸಿಲು ತಿಂದೇನೆ ಖಾರ ಅನ್ಸೋದು. ಆರದ ಮೇಲೆ ಟೇಸ್ಟ್ ಇರಲ್ಲ ಇದು. ಆರನೇ ಒಂಥರ ಇದಲ್ಲ, ಹೊಲ್ಸ್ನಲ್ಲ. ಎಲ್ಲನೂ ಹೊಲಸೆ. ಬಟ್ ಇದೇನು ಗೊತ್ತಾ, ಖಾರ ಕಡಿಮೆ ಆಗೋಗುತ್ತೆ ಪೂರ್ತಿ. ನೀನು ತಿನ್ನೋದು. ನಾವು ಒಂದ್ಸತಿ ನೋಡಿರೋದಕ್ಕೆ ಇದು ಹೇಳೋಕ್ಕಾಗ್ತಿದೆ. ಬಿಸಿ ಇರುವಾಗಲೇ ತಿನ್ನಬೇಕು, ಅವಾಗ ಖಾರ ಅನಿಸುತ್ತೆ. ಖಾರವಾಗಿ ತಿಂದ್ಬಿಡ್ಬೇಕು. ಇಲ್ಲಾಂದರೆ ಅದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಮ್ಮ ಇಂಡಿಯನ್ ಮ್ಯಾಗಿನ ಇಷ್ಟ ಆಗಲಿಲ್ಲಪ್ಪ ಅಲ್ವಾ? ಇದೇನು ಗೊತ್ತಾ, ಬಿಸಿ ಎಲ್ಲ ತುಟಿಗೆ ಸುಟ್ಟು ಖಾರ ಜಾಸ್ತಿ ಆಗುತ್ತೆ. ನಿಜ ಚೆನ್ನಾಗಿದೆ. ಅದಕ್ಕೆ ನಮಗೆ ಹೆಂಗೆ ಬೇಕೋ ಅದೇ ಥರ ಇಂಡಿಯಾ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಒಂದೊಂದು ಕಂಟ್ರಿ ಯಾವ ಟೇಸ್ಟ್ ಬೇಕೋ ಆ ಟೇಸ್ಟ್. ನಮ್ಗೆ ಈ ಥರ ಅಭ್ಯಾಸ.
ನೀವು ತಿನ್ನೋಕೆ ಹೋಗ್ಬಿಡಿ ಮ್ಯಾಗಿನ ಜಾಸ್ತಿ ಅನ್ಹೆಲ್ತಿ ಫುಡ್. ನಾನು ಜಸ್ಟ್ ಇದು ನಿಮಗೆ ರಿವ್ಯೂ. ಕ್ಯಾಮ್ರಾ ಇಲ್ಲ ಅಂದರೆ ನಮ್ಮಮ್ಮ ಕ್ಯಾಕ್ಟಸ್ ಸುಗ್ದಿರೋರು ಒಲೆ ಅಂತ ಬಿಟ್ಟಿದ್ದೀನಿ. ಎಲ್ಲ ಕೆಳಗೆ ಬೀಳಿಸ್ತಾ ಇದ್ದಾರೆ. ನಾನು ಜಸ್ಟ್ ನಿಮಗೆ ರಿವ್ಯೂ ಕೊಡಬೇಕಂತ ಮಾಡಿದಷ್ಟೇ. ಇದು ಟೇಸ್ಟ್ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಅದರಿಂದ ಇದನ್ನು ನಾನು ಮಾಡಿದ್ದು. ಬಿಟ್ಟರೆ ಇದು ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು, ನಮ್ಮ ತಕ್ಕಂತೆ ಬೇಕಿರೋ ಥರ ಸ್ಪೈಸಸ್ ಹಾಕೋರೆ. ಬಟ್ ಆದರೂ ನಮ್ಗೆ ಸೂಟ್ ಆಗ್ತಾಯಿಲ್ಲ. ಅದು ಇಲ್ಲ. ಆ್ಯಂಡ್ ಕೊರಿಯನ್ ಅವ್ರದ್ದು ತಿಂದರೆ ನಿಜ ನನಗೇನೋ ಇಷ್ಟ ಆಗಲ್ಲ ಅನಿಸುತ್ತೆ. ಬಟ್ ಈ ಥರ ಕೊರಿಯನಲ್ಲೆಲ್ಲ ಬಿಟ್ಟಿದ್ರೆ ನಾರ್ಮಲ್ ಟೇಸ್ಟು, ಖಾರ ಜಾಸ್ತಿ ಇಲ್ಲ ಅಂದರೆ ತಿನ್ಬೋದು. ಹೇಳಿ ಕಟ್ ಮಾಡ್ಬಿಡ್ತೀವಿ, ಎಳಿಬೇಕು ಯಾವಾಗ ಉರಿದೈತಾ? ಬಿಸಿ ಜಾಸ್ತಿ ಟಚ್ ಮಾಡ್ಕೋಬಾರ್ದು ಬಿಡಿ. ತಿಂದೆಲ್ಲ ಆದಮೇಲೆ ಉರಿ ಅಂತಿರ್ಬೇಕು. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಫನಿ ಬ್ಲಾಗ್ ಬರ್ತಿರುತ್ತೆ. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಬಾಯ್. ಹಾಯ್, ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಕರೆಕ್ಟಾಗಿ ಬಂತಾ? ರಾಘವೇಂದ್ರ